ಲಾವಾ ಫಾರ್ಮೇಷನ್ಸ್ ಆಗಿ ಇದು ರಾಕ್ಸ್ ಆಗಿರೋದು. ಸೊ ತಿನ್ನಕ್ಕೆಲ್ಲ ಏನೇನೋ ಇದೆ. ಸೆಟ್ ಆಗೋದಕ್ಕೆ ತುಂಬಾ ಟೈಮ್ ಆಗ್ಬೋದು. ಇನ್ನು ಸೂರ್ಯ ಇಲ್ಲಿದೆ, ಇಲ್ಲಿ ಬರಬೇಕು. ಇವತ್ತು ಹಾರ್ಬರ್ ಇಂದ ಬಂದಿರೋ ಫಿಶ್ 100 ಕೂತ್ಕೊಳ್ಳೋದಕ್ಕೂ ಹೀಗೆಲ್ಲ ಮಾಡಿದ್ದಾರೆ. ಆಟಾಡೋದು ಚೆನ್ನಾಗಿದೆ. ಎಲ್ಲ ಅಲ್ಲಾಡ್ತಿದೆ ಸುಜ್ಜಿ. ಆಯ್ತಾ ಕಿತ್ಕೊಂಡ್ಬಿಟ್ಟು ನಮ್ಮ ಟ್ರಿಪ್ನ ಲಾಸ್ಟ್ ಬ್ರೇಕ್ಫಾಸ್ಟ್. ರಾಹುಲ್ ಹೊಟ್ಟೋದ್ಲು. ಕಂಪ್ಲೀಟ್ ಚಾರ್ಜ್ ಮಾಡಿಕೊಂಡು ನಮಗೆ ನಾವೇ ಮೋಟಿವೇಶನ್ ತಗೊಂಡು ಎದ್ದಿದ್ದೀವಿ. ಸೆಂಟ್ ಮೇರೀಸ್ ಐಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋಣ. ಕಮ್ ವಿತ್ ಮೀ ಅಂತ ಯಾವಾಗಲೂ ಫಸ್ಟ್. ಓ ಇಲ್ಲ, ನನ್ನ ಹಸ್ಬೆಂಡ್ ಇಸ್ ಲೀಡಿಂಗ್. ಪಾಪು ಮಲಗಿಬಿಡ್ದಾಳೆ. ನಂಗೆ ನೋಡಿ ಏನು ಸಿಕ್ಕಿದೆ. ನನ್ನ ಮಗಳು ಇವಾಗ ಮಲ್ಕೊಂಡೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಕನಸಲ್ಲೇ ನೋಡಬೇಕು. ಇಟ್ಸ್ ನೈಸ್. ವೆಲ್ಕಮ್ ಟು ಸೆಂಟ್ ಮೇರೀಸ್ ಐಲ್ಯಾಂಡ್. ಓ ಇದೆಲ್ಲ ಲಾವಾ ಫಾರ್ಮೇಷನ್ಸ್ ಆಗಿ ಇದು ರಾಕ್ಸ್ ಆಗಿರೋದು ಇರುತ್ತಾ ಈ ರೀತಿ. ಒನ್ ಆಫ್ ದ ನ್ಯಾಷನಲ್ ಮಾನ್ಯುಮೆಂಟ್ ಆ್ಯಂಡ್ ಅನ್ ಇಂಪಾರ್ಟೆಂಟ್ ಸೈಟ್ ಫಾರ್ ಜಿಯೋ ಟೂರಿಸಮ್. ಇಲ್ಲಿದೆ ನೋಡಿ, ಸೇಮ್ ಅದೇ ರೀತಿ ಇದೆ. ರಾಕ್ಸ್ ಲಾವಾ ಫಾರ್ಮೇಷನ್ ಆಗಿ ಆ ರೀತಿ ರಾಕ್ಸ್ ಆಗಿದೆ ಅಂತ. ಸೊ ತಿನ್ನಕ್ಕೆಲ್ಲ ಏನೇನೋ ಇದೆ. ಫ್ರೂಟ್ಸ್. ಟ್ಯಾಪಲ್ಲಿ ಬಾಟಲ್ಗಳು ಇಟ್ಟಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಬನ್ನಿ ಎಲ್ಲರೂ ನಿಂತ್ಕೊಂಡು ತೆಕ್ಕೊಳ್ಳೋಣ. ಸೊ ಇಲ್ಲಿಂದ ಮುಂದೆ ಹೋಗೋ ಹಾಗಿಲ್ಲ. ಸೊ ಇದೆಲ್ಲ ಕಲ್ಲು ಅನ್ಕೊಂಡ್ರೆ ಕಲ್ಲಲ್ಲ, ಪೂರ್ತಿ ಸೀಶೆಲ್ಸ್ ಮರಳು. ಅದು ನಡೆದುಬಿಟ್ಟು ಜಜ್ಜೋಗಿದೆ. ಹಾ, ಎಲ್ಲ ಪುಡಿ ಪುಡಿ ಆಗಿದೆ ಅಷ್ಟೇ. ಇದು ಪೂರ್ತಿ ಸೀಶೆಲ್ಸ್. ಸಕ್ಕತ್ತಾಗಿದೆ. ವಾವ್. ಹಾ ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಅದು ಪೀಸ್ ಆಗಿ ಉದ್ದ ಉದ್ದ ಹಂಗೆ ಬಿದ್ದು ಹೋಗಿದೆ ನೋಡಿ. ಸನ್ಸೆಟ್ ಆಗೋದಕ್ಕೆ ತುಂಬಾ ಟೈಮ್ ಆಗ್ಬೋದು. ಇನ್ನು ಸೂರ್ಯ ಇಲ್ಲಿದೆ, ಇಲ್ಲಿ ಬರಬೇಕು. ಈಗ ಟೈಮ್ 4 o'clock. ಅಲ್ಲೇ ಸನ್ಸೆಟ್ ನೋಡ್ಬೋದು. ಆದರೆ ವ್ಯೂ ಚೆನ್ನಾಗಿರುತ್ತೆ. ಸ್ವಿಂಗ್ ಎಲ್ಲ ಇದೆ. ಕೂತ್ಕೊಳ್ಳೋದಕ್ಕೂ ಹೀಗೆಲ್ಲ ಮಾಡಿದ್ದಾರೆ. ಪಾಪು ಎದ್ಲು. ಕಮ್, ಅಲ್ಲಿ ಬರ್ಬೇಕೀಗ. ಚಪ್ಪಲ್ ಹಾಕು ಮನೆ, ಸ್ಲಿಪ್ಪರ್ ಹಾಕೋಕಂದ. ಡ್ಯಾಡಿ ಸ್ಲಿಪ್ಪರ್ ಹಾಕ್ಬಿಡು, ಚುಚ್ಚತ್ತೆ. ಏನಮ್ಮ ವೆಯ್ಟ್ ವೆಯ್ಟ್ ಅಂತ ಇದ್ದಾಳೆ ನಂಗೆ. ವಿ ಆರ್ ಗೋಯಿಂಗ್ ಫಾರ್ ಅ ವಾಕ್ ಅಲ್ಲ ಕಂದ. ಅದಾಡ್ತೀರಾ ನೀವು? ಕಮ್. ತೋರಿಸ್ತಾಳೆ ಅಷ್ಟೇ, ಆಡಲ್ಲ. ಎಲ್ಲಿ? ಸೊ ಸೆಕ್ಯೂರಿಟಿ ಎಲ್ಲ ಇದ್ದಾರೆ. ವಾರ್ನಿಂಗ್, ನೋ ಸ್ವಿಮ್ಮಿಂಗ್. ಆಟಾಡೋದು ಚೆನ್ನಾಗಿದೆ ಅಲ್ಲಿ ನೋಡು. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ನಮ್ಮಪ್ಪ ನೋಡಿ ನೋಡಿ ಪೊಲೀಸ್. ಮಣ್ಣಿಲ್ಲ, ಕಪ್ಪೆ ಚಿಪ್ ಜಾಸ್ತಿ. ಓ ಕಂದ ಬಂದೆ. ಡೋಂಟ್ ಗೆಟ್ ಸ್ಕೇರ್ಡ್. ನೀರಿಗೆ ಹೋದ್ರೆ ಎದ್ರಕೊಂತ ಸ್ಕೇರ್ಡ್. ಆಡ್ತಿದ್ದು ನಿಮ್ದಲ್ಲಿ ಆಟ ಸಾಮಾನು ತಗೊಂಡ್ವಿ, ತರಲೇ ಇಲ್ಲ. ಮಣ್ಣಲ್ಲೂ ಆಡಿಸ್ಲಿಲ್ಲ, ಏನು. She's a big girl. ನೀನ್ ಎಲ್ಲಾದ್ರೂ ದೊಡ್ಡ ರೆಸಾರ್ಟ್ ಕರ್ಕೊಂಡು ಹೋಗ್ಬೇಕಿದ್ ಇವಳನ್ನ. ಅಷ್ಟು ದೊಡ್ಡ ಸ್ವಿಂಗ್ ಆಡಿದ್ವಲ್ಲ, ಹೆಂಗ್ ತಳ್ಳು 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 ಅಂತ ಎಲ್ಲ ಅಲ್ಲಾಡ್ತಿದೆ ಸುಜ್ಜಿ. ಅದು ಸಮೇತ ಕಿತ್ಕೊಂಡ್ಬಿಟ್ಟು. ಸ್ಪಾಟ್ ನೋಡಿ ಏನು ಸಕ್ಕತ್ತಾಗಿದೆ. And this is also one of my favorite trees. Happiness in Batte Thosai, finding happiness every day. Wow. Bye bye to St. Mary's Island.
ಫುಲ್ ರಶ್. ಹಂಗಿದ್ರು ಆಮ್ಲೆಟ್, ಸ್ಯಾಂಡ್ವಿಚ್, ಹಿಂಗೆ ಪಪ್ಪಾಯ, ಕಾರ್ನ್ ಎಲ್ಲ ಸ್ವಲ್ಪ ಸ್ವಲ್ಪ. ಅಂಡ್ ಏನದು ಶುಗರ್ ಕೇನ್ ಜ್ಯೂಸ್ ಕೂಡ ಕುಡಿದ್ವಿ. ಹೊರಡ್ತಾ ಇದೀವಿ ಈಗ. ಕ್ಯೂ ವಿಸಿಟ್ ಅಗೇನ್ ಅಂತ ಇದೆ. ಈಗ ತಣ್ಣಗಾಯ್ತು. ಆದ್ರೆ ಮಮ್ಮಿ ಆಲ್ ದ ಧೈರ್ಯಶಾಲಿಗಳು ಇಸ್ ಹಿಯರ್. ಏ ಯಪ್ಪ, ಇವಳು ತೋರಿಸ್ತಾ ಇದ್ದಾಳೆ. ಇವರೆಲ್ಲರೂ ಈಗ ಪ್ಯಾರಾಚೂಟ್ ರೈಡ್, ಏನದ ಹೆಸರು, ಪ್ಯಾರಾಸೈಲಿಂಗ್ ಹೋಗ್ತಾ ಇದ್ದಾರೆ. 1000 per person. ಏನಿಲ್ಲ. ತೇಳ್ತೀರಾ ಸುಜಿ? ಬಿದ್ರು ಇದಾಕಿರ್ತಾರಲ್ಲ. ನನ್ಗೆ ಹೈಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಭಯ. ನನ್ ರೆಸಾರ್ಟ್ ಹಂಗ್ ಬಿಡ್ತಾರ ಗೊತ್ತಿಲ್ಲ, ಕೇಳು. ರೆಸಾರ್ಟ್ ಅಲ್ಲೇ ನನಗೆ ಹಿಂಗ್ ಆಗೋಗಿದ್ದೆ. ನಾನು ಹೈಟ್ 100 feet 80 feet ಸ್ವಿಂಗ್ ಕರ್ಕೊಂಡು ಹೋಗ್ಬಿಡಿದ್ರು. ಅವಾಗ್ಲೇ ಜಂಪ್. ಮಮ್ಮ ಸ್ಟ್ರಾಂಗ್ ಇಲ್ಲ. ಸೊ ಐ ಆಮ್ ನಾಟ್ ಪ್ಲೇಯಿಂಗ್. ನಿಮ್ಮಪ್ಪನ ಬಿಡ್ತಾ ಇಲ್ಲ. ರಾಹುಲ್, ಅನ್ಸಿಕಾ, ನಮ್ಮ ಚಿಕ್ಕಮ್ಮ, ರಕ್ಷಿತ್, ವರ್ಷ ಎಲ್ಲರೂ ಹೋಗ್ತಾ ಇದಾರೆ. ನಮ್ಮ ಚಿಕ್ಕಪ್ಪನೂ ಹೋಗ್ತಾ ಇದಾರೆ. ನನ್ಗೆ ಅದೆಲ್ಲ ಆಸೆನೂ ಇಲ್ಲ, ನನ್ ಧೈರ್ಯನೂ ಇಲ್ಲ. ನಮ್ಮ ಕಂಪನಿನೇ. ಬಾಯ್. ಬೇಡ ಬೇಡ, ನೋಡಿ. ಬಾಯ್ ಬಾಯ್ ಬಾಯ್. ಅಲ್ಲಿದ್ದಾರೆ. ಸಾಕು ಕಲ್ಸ್ಬಿಡಿ. ಬಾ 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 ಬಾ. ಬಂದೆ ಬಾ. ಸೂಪರ್. ನನ್ನ ಫೋನ್ ಕೊಟ್ಟು ಕಳಿಸ್ಬಿಟ್ಟಿದ್ದೆ ವಿಡಿಯೋಗೆ ಅಂತ. ಬಟ್ ಏನಾದ್ರು ನನ್ನ ಫೋನ್ ಕೂಡ ಬ್ಯಾಟ್ರಿ ಲೋ ಇತ್ತು. ಸೊ ನಾನು ಇಲ್ಲಿದ್ದು ನಾನೇನು ವ್ಲಾಗ್ ಮಾಡೋಕ್ಕಾಗಿಲ್ಲ.
ಅವರೆಲ್ಲ ಹೋಗಿ ಬಂದಿರೋ ಕ್ಲಿಪ್ಪಿಂಗ್ಸ್ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಫನಿ ಪಾರ್ಟ್ ಜಾಯಿನ್ ಮಾಡ್ತೀನಿ. ಓಕೆನಾ? ಟಯರ್ಡ್ ಆಗ್ಬಿಟ್ಟು ಹೇಗಾಗಿದೀವಿ ನೋಡಿ. ಪಾಪ ಎತ್ಕೊಂಡು ತಿರ್ಗಾಡಿದೆ ಆಯ್ತು ಅವಾಗಿಂದ. ಇದು ಡ್ಯಾನ್ಸ್ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬಂದಿದ್ದಾರೆ. ರಾಹುಲ್ ಒಂದು ಟಿಪ್ ಬೇರೆ ಎಕ್ಸ್ಟ್ರಾ ನೀರಲ್ಲಿ ಮುಳುಗ್ಸಿ ಅಂತ ಸೇಲಿಂಗ್ ಜೊತೆ. ರನ್ ಮಾಡೋ. ನಾನೇನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಈಗ ಪೋರ್ಟಬಲ್ ಚಾರ್ಜರ್ ಕನೆಕ್ಟ್ ಮಾಡ್ಕೊಂಡಿನಿ. ಸೊ ಅಲ್ಲೆಲ್ಲ ಹೋಗಿ ನಾನು ಪಾಪು ಟೈಮ್ ಪಾಸ್ ಮಾಡಿದ್ವಿ. ಇದು ಮುಂಚೆ ಎಲ್ಲ ಮನೆ ಹತ್ರ ಬರ್ತಾ ಇದ್ರು, ನೆನಪಿದ್ಯಾ? ಮೇಲೆ ಝೂಮ್ ಹಾಕಿದ್ರೆ ಕಾಣಿಸ್ತಾ ಇಲ್ಲ. ಹಿಂಗ ಡ್ಯಾನ್ಸ್ ಮಾಡ್ತಾರಲ್ಲ ಒಂದು ಹಗ್ಗದ ಮೇಲೆ ಒಂದು ಹುಡುಗಿ, ಅದೆಲ್ಲ ಇದೆ ಅಲ್ಲಿ. ಮಲ್ಪೆ ಬೀಚ್ ಎಲ್ಲ ಮುಗೀತು. ಡಿನ್ನರ್ ಟೈಮ್. ಲಂಚ್ ಸ್ಕಿಪ್ ಮಾಡ್ಬಿಡ್ತೀವಿ, ಅದು ಇದು ಸ್ನ್ಯಾಕ್ಸ್ ತಿನ್ಕೊಂಡು. ಸೊ ಇಲ್ಲಿ ಫೇಮಸ್ ಹೋಟೆಲ್ ಅಲ್ಲಿ ಕಾಣಿಸ್ತಿದ್ಯಾ, ಹೋಟೆಲ್ ತಿಮ್ಮಪ್ಪ ಫಿಶ್ ಮೀಲ್ಸ್ ಅಂತ. ಅದು ಫೇಮಸ್ ಅಂತ ಇಲ್ಲಿ ಉಡುಪಿನಲ್ಲಿ. ಫಿಶ್ ಎಲ್ಲ ಬೇಡ ಅಂತ ನಾನು, ವರ್ಷ, ಹನ್ಸಿಕಾ, ಪಾಪು ಕರಾವಳಿ ದೊನ್ನೆ ಬಿರಿಯಾನಿಗೆ ಬಂದಿದ್ದೀವಿ. ಇಲ್ಲೂ ಫಿಶ್ ಎಲ್ಲ ಇದೆ, ಬೇಕಂದರೆ ಮುದ್ದೆ, ಕೋಳಿ, ಮಟನ್ ಬಿರಿಯಾನಿ ಈ ಥರ ಬಂದ್ವಿ. ಅಂತ ಫಿಶ್ ಮೀಲ್ಸ್ ಎಲ್ಲ ತಿನ್ನೋ ಅಷ್ಟೆಲ್ಲ ಇಷ್ಟ ಇಲ್ಲ. ಇಲ್ಲೂ ಫುಲ್ ಆಗಿದೆ. ಇಲ್ಲಿ ಗ್ರೀನ್ ಇದೆಯಲ್ಲ, ಗ್ರೀನ್ ಇದೆಯಂತೆ, ಅದಕ್ಕೆ ಗ್ರೀನ್ ಬಿರಿಯಾನಿಗೆ ಬಂದಿದೆ. ಬಾಳೆ ಎಲೆ ಊಟ. ಐಸ್ ಕ್ರೀಮ್ ಪ್ರಿಯೆ ಐಸ್ ಕ್ರೀಮ್ ತಿಂತಾ ಇರೋದು ಕೂತ್ಕೊಂಡು. ಮೇಲ್ ಹತ್ತಿ ಎಲ್ಲ ಲಗೇಜ್ ಇಡ್ತಾ ಇದ್ದಾರೆ. ಪಾಪುರ ಮಲಗಿಸೋದಕ್ಕೆ ಜಾಗ ಮಾಡೋದಕ್ಕೋಸ್ಕರ ಅಲ್ಲಿ ಲಗೇಜ್ ಎಲ್ಲ ಮೇಲಿಟ್ಟು. ಟೆಲ್ ಯುವರ್ ಎಕ್ಸ್ಪೀರಿಯನ್ಸ್ ಫ್ರಮ್ ತಿಮ್ಮಪ್ಪ ಫ್ಯಾಮಿಲಿ ರೆಸ್ಟೋರೆಂಟ್. awesome food. ಓಕೆ. Handmade masala. It is not any ready made. Alli now note they were preparing the masala even at 10 o'clock. The masala preparation is on, and the fish was continuously coming like anjal, pomfret, silver fish, prawns, nangu anta ide, amele disco anta. That's the first time I heard that name. ಸೊ ಇಲ್ಲೇ ಇದೆ ನೋಡಿ ರೆಸ್ಟೋರೆಂಟ್. ಅಲ್ಲೇ ಇದ್ದಾರೆ ನೋಡಿ. ಇನ್ನೂ ಜನ ಇದ್ದಾರೆ, ಬರ್ತಾ ಇರ್ತಾರೆ. ಎಷ್ಟು ಗಂಟೆವರೆಗೂ ಇರುತ್ತೆ ಅಂತೆ? ಎನಿ ಐಡಿಯಾ? ಮೋಸ್ಟ್ಲಿ ಐ ಥಿಂಕ್ 10-10:30 ವರೆಗೆ ಈಸಿಲಿ ಇರುತ್ತೆ. ಯಾಕಂದ್ರೆ ನಾವು ಇವಾಗ ಜಸ್ಟ್ ಬಂದಾಗಲೂ ಪೀಪಲ್ ವರ್ ವೇಟಿಂಗ್. ಇಟ್ಸ್ ವಾಸ್ ವೆರಿ ರೀಸನಬಲ್ ಅಂಡ್ ದ ಫ್ರೆಶ್ನೆಸ್ ಆಫ್ ದ ಫಿಶ್. ಎವ್ರಿ ಫಿಶ್ ವಾಸ್ ವೆರಿ ಫ್ರೆಶ್. ಐ ಕ್ಯಾನ್ 100% ಐ ಕ್ಯಾನ್ ಟೆಲ್ ಅದು ಇವತ್ತು ಹಾರ್ಬರ್ ಇಂದ ಬಂದಿರೋ ಫಿಶ್. ಲಿಮಿಟೆಡ್ ರೈಸ್ ಅಂಡ್ ಫಿಶ್ ಕರಿ ಇಸ್ 40 rupees. ಆಮೇಲೆ ಫಿಶ್ ಎಲ್ಲ ಇಟ್ ಸ್ಟಾರ್ಟ್ ಫ್ರಮ್ 60-70 rupees ಇಂದ ಫಿಶ್ ಸ್ಟಾರ್ಟ್ ಆಗುತ್ತೆ. ಕಾಸ್ಟ್ಲಿಯಸ್ಟ್ ಫಿಶ್ ಅಲ್ಲಿ ಪಾಂಫ್ರೆಟ್ ಇತ್ತು, 600 ರೂಪಾಯಿ ಏನೋ ಇತ್ತು. ಅದರ್ವೈಸ್ ಅಂಜಲ್ ಕೂಡ ಐ ಥಿಂಕ್ 180-200 ಇತ್ತು. ಇಟ್ಸ್ ಅಸ್ ವೆರಿ ಬಿಗ್ ಪೀಸ್. ಟ್ರೈ ಮಾಡಿ, ಯು ವಿಲ್ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸೊ ಮಿಸ್ ಮಾಡದೆ ಬನ್ನಿ ಉಡುಪಿನಲ್ಲಿ ಫಿಶ್ ಊಟ ಇಷ್ಟಪಡೋರು. ಸೊ ನಾವು ಕೂಡ ಇಲ್ಲಿ ತಿಂದ್ವಿ ದೊಣ್ಣೆ ಬಿರಿಯಾನಿ ಹೇಳಿದ್ನಲ್ಲ, ಇದು ರೈಟ್ ಆಪೋಸಿಟ್ ಅಲ್ಲೇ ಇದೆ. ಸೊ ಅಲ್ಲಿ ತಿಮ್ಮಪ್ಪ ಅಂದ್ರೆ ಇಲ್ಲಿ ದೊಣ್ಣೆ ಬಿರಿಯಾನಿ ಸಖತ್ತಾಗಿತ್ತು. ನಮ್ದು ಕೂಡ ಅಂಜಲ್ ಫಿಶ್ ಎಲ್ಲಾನು ತಿಂದ್ವಿ. ಪ್ರೈಸ್ ವೈಸ್ ಅಲ್ಲಿಗಿಂತ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಬಟ್ ಕೂತ್ಕೊಳ್ಳೋಕೆ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲಿಗಿಂತ. ಫೈನಲಿ ಬ್ಯಾಂಗ್ಳೂರ್ನಲ್ಲಿ ಇದ್ದೀವಿ. ಸೊ ಹ್ಯಾಪಿ. ಚಳಿ ವೆದರ್ಗೆ ಬಂದ್ವಿ. ಇಷ್ಟು 3 days ಫುಲ್ ಶೆಕೆ. ಅವಳ ಜಾಗ ನೋಡಿ, ರಾಣಿ ತರ ಮಲ್ಕೊಂಡಿದ್ಲು. ಗುಡ್ ಮಾರ್ನಿಂಗ್. ನಮ್ಮ ಯೂಶಲ್ ರೆಸ್ಟೋರೆಂಟ್ ಮನೆ ಹತ್ರ ಉಡುಪಿ ವೈಭವಾಗಿ ಬಂದಿದ್ದೀವಿ. ಬ್ರೇಕ್ಫಾಸ್ಟ್, ನಮ್ಮ ಟ್ರಿಪ್ನ ಲಾಸ್ಟ್ ಬ್ರೇಕ್ಫಾಸ್ಟ್. ಆಲ್ ಟೈಮ್ ಫೇವ್ರೆಟ್. ಹಾಯ್, ಗುಡ್ ಮಾರ್ನಿಂಗ್. ಅನದ ಸಾಕ್ಸ್. ಪೊಂಗಲ್ ಸೂಪರ್ ಆಗಿದೆ. ಇವಳು ನೋಡಿ, ಇವಳು ಹೆಂಗ್ ಆಡ್ತಾ ಇದ್ದಾರೆ. ತಿನ್ಸೋದೇ ಒಂದು ಟಾಸ್ಕ್. ಎಲ್ಲೋದ್ರು ಕಂದಮ್ಮ ಬಾ ಬೇಗ. ರಾಹುಲ್ ಹೊಟ್ಟೋದ್ಲು. ಎಲ್ಲ ಮನೆಗೆ ಬಂದು ಸೆಟಲ್ ಡೌನ್ ಆದ್ವಿ. ಈ ಸುಬ್ಬಿ ಇವಾಗ ತಿಂತಾ ಇದೆ, ಶಡಿ ತಿಂತಾ ಇದೆ ಅಲ್ಲ ಕಂದಮ್ಮ. ಎಲ್ಲ ಸೆಟಲ್ಮೆಂಟ್ಸ್ ಅಂಡ್ ಕ್ಯಾಲ್ಕುಲೇಷನ್ಸ್. ಕಂದಮ್ಮ, ಮಿನ್ನಿ is going by. ಮಿನ್ನಿ
ಮಿನ್ನಿ ಬಾಯ್ ಹೋಗ್ತಾ ಇದೆ, ಬಾ ಅವ್ರ ಮನೆಗೆ ಹೋಗ್ತಾ ಇದೆ ಮಿನ್ನಿ. ಬಾಯ್ ಬಾಯ್ ಚಣ ಬಾಯ್, ನೆಕ್ಸ್ಟ್ ಟೈಮ್ ಸಿಗೋಣ. ನಾನ್ ಬರ್ತಾ ಇಲ್ಲ, ನಾನ್ ಬರಲ್ಲ. ಮಿನ್ನಿ ಮನೆಗೆ ಹೋಗ್ತ್ಯಾ? ಬಾಯ್, ಒಬ್ಳೇ ಹೋಗ್ತ್ಯಾ? ಮಿನ್ನಿ ಮನೆ ಅಲ್ಲ, ಅದು ಸುದ್ದಿ ಮನೆ, ನನ್ನ ತಂಗಿ ಮನೆ ಅಲ್ಲ. ತಿಳಿತಾ ಇಲ್ಲ ಅಲೋಡಿಯಲ್ಲಿ. ಮಿನಿ ಚೆನ್ನಾಗಂತಾಳೆ ಮಿನಿ ಮಿನಿ ಅಂತ. ಬಾಯ್ ಬಂದು ಯಾರಿದು ಕಂದ? ಇದು ಯಾರು? ಅಲ್ಲ ಬಾಯ್ ಅಂತ ಯಾರಿದು? ಯಾರಿದು? ಮಿನಿ ಯಾರಿದು ಹೇಳು ಬೇಗ. ಬಾಯ್ ಮಿನಿ ಕಾರ್ ಬಂತ. ಬಾಯ್ ಸುನಮ್ಮ, ಬಾಯ್ ಬಾಯ್ ಬಾಯ್. ಅಲ್ಲೋಡಲ್ಲಿ ಮಾತಾಡೋಣ, ಬಾಯ್ ಮಾಡ್ಬಿಟ್ಟು ಅಲ್ಲೋಡು. ತಾಳಪ್ಪ ಕುತ್ಕೊಂಡು ಹೋಗ್ಬಿಡ್ತಾವ ನೋಡಬೇಡ ಸುಬ್ಬಿ. ನಾವು ಯಾರು ಬರ್ತಾರ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಅಲ್ಲೋಡ್ ಫ್ಲೈಯಿಂಗ್ ಇಸ್ ಕೊಟ್ಲೇರು ಅವ್ರ ಸುಜಿ. ಹಿಂಗೆ ಮಾಡ್ತಾ ಇರು. ಆರಾಮ ಅದು ಶುಬ್ಬಿ. ನೋ 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 ನಮ್ಮ ತಾತಂಗೆ ನೋ 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 to sing. Okay? ನೋ ನೋ No dancing. No dancing. No dancing. Singing. Okay? ನೋ ನೋ ನೋ. Yes. Only singing. Nia. My name is Nia. My father name Rahul. My mother name is Mahadevi. I love Mappa. ಆಮೇಲೆ I love my tata. Love. ಇದು ಎಕ್ಸ್ಟ್ರಾ ಕ್ಲಾಸ್ಗಾಗಿ. ಗೊತ್ತಾಗಿಲ್ಲ. I love my tata. I love my ಅಜ್ಜಿ. I love my mummy. I love my India. I love first mama. ಯಾರ್ದು ಅದೆಲ್ಲ ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಮಧ್ಯಾಹ್ನ ಊಟ ಕೂಡ ಸ್ಕಿಪ್ ದಾರಂತೂ ಪಾಪುಗೆಲ್ಲ ಮಾಡಿಸಿದ್ವಿ. ಆದರೆ ಈಗ ಫ್ರೆಶ್ ಎಲ್ಲ ಆಗಿ ಕೂತ್ಕೊಂಡಿದ್ದೀವಿ. ಪಾಪುನು ಆಟಾಡ್ತಾ ಇದ್ದಾಳೆ ಡ್ಯಾಡಿ ಜೊತೆ. ಮಮ್ಮಿ ಅಡುಗೆ ಎಲ್ಲ ಮಾಡ್ಯಾರೆ. ಆ್ಯಂಡ್ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಆಲ್ ಟೈಮ್ ಫೇವ್ರೆಟ್ ವೀಕೆಂಡ್ ಶೋ ಅಂದರೆ ಬಿಗ್ ಬಾಸ್. ಸೊ ಎಸ್, ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದೇ ಲಾಸ್ಟ್ ವ್ಲಾಗ್ ನಮ್ಮ ಕ್ರಿಸ್ಮಸ್ ವೆಕೇಷನ್ದು. ಹೋಪ್ ಎಲ್ರಿಗೂ ವಿಡಿಯೋಸ್ ಇಷ್ಟ ಆಗಿದೆ ಅಂತ. ಎಲ್ಲ ವ್ಲಾಗ್ಸೂ ಸಖತ್ ಮಜಾ ಮಾಡಿದ್ವಿ ನಾವಂತೂ. ಆ್ಯಂಡ್ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಹೋಲ್ ಡೇ ನಾನು ವೀಡಿಯೋ ಮಾಡ್ಕೊಂಡಿದ್ರೆ ಐ ಕಾಂಟ್ ಎಂಜಾಯ್ ವಿತ್ ಮೈ ಫ್ಯಾಮಿಲಿ ಅಂತ. ಆದಷ್ಟು ಟ್ರೈ ಮಾಡಿ ಕ್ಯಾಪ್ಚರ್ ಮಾಡೋದಕ್ಕೆ. ಹೋಪ್ ಯು ಆಲ್ ಲೈಕ್ ಆಲ್ ದ ವೀಡಿಯೋಸ್. ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಹೇಳಿ. So see you all in my next vlog. Bye bye. Lots of love.